ಕಾಂಗ್ರೆಸ್ ಹೈಕಮಾಂಡ್ ಕಪ್ಪ ನೀಡಿದ ವಿಚಾರ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ನೀಡಿದ ವಿಚಾರ ಸಂಬಂಧ ಸಿಎಂ ಸಂಸದೀಯ ಕಾರ್ಯದರ್ಶಿ ಗೋವಿಂದರಾಜು ಮೇಲೆ ದೂರು ದಾಖಲಾಗಬೇಕು. ಮೈಸೂರಿನಲ್ಲಿ ಈ ಕುರಿತಾಗಿ ಪಬ್ಲಿಕ್ ಟಿವಿಗೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಈ ಕೂಡಲೇ ಡೈರಿ ಪ್ರಕರಣದ ಕುರಿತು ದೂರನ್ನ ನೀಡಬೇಕು. ಗೋವಿಂದರಾಜು ಚಾರಿತ್ರ್ಯ ಸರಿಯಿಲ್ಲ ಅಂತ ಈ ಮೊದಲೇ ಗೊತ್ತಿತ್ತು, ಆದ್ರೂ ಅವರನ್ನ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ರು. ಇದು ಇಡೀ ಪ್ರಕರಣ ಜವಾಬ್ದಾರಿಯನ್ನ ಗೋವಿಂದರಾಜು ಹೊರಲೇಬೇಕಾದಂತಹ ವಿಚಾರ ಅಂತ ಹೇಳಲಾಗಿದೆ. ಪ್ರಕರಣ ಷಡ್ಯಂತ್ರ ನಡೆದಿದೆ ಅನ್ನೋದು ಮಾತ್ರ ಸತ್ಯ. ಷಡ್ಯಂತ್ರ ಬಿಜೆಪಿ ಹಾಗೂ ಗೋವಿಂದರಾಜು ಅವರಿಂದ ಆಗಿರಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಘಟನೆಯ ಸತ್ಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ರಾಜ್ಯದ ಜನರಿಗೆ ತಿಳಿಯಲೇಬೇಕಿದೆ. ಕೆಪಿಸಿಸಿ ಅಧ್ಯಕ್ಷರು ಯಾಕೆ ಇನ್ನು ಮೌನವನ್ನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಎಚ್ ವಿಶ್ವನಾಥ್ ಮಾಡಿದ್ದಾರೆ. ಅಥವಾ ಹೈಕಮಾಂಡ್ ಅನ್ನ ಬಿಗಿ ಹಿಡಿದುಕೊಳ್ಳಲು ಕಪ್ಪ ನೀಡಿರಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲಾ ಅಂಶಗಳಿಂದ ಉನ್ನತ ಮಟ್ಟದ ತನಿಖೆಯಾಗಬೇಕು, ಇಲ್ಲದೆ ಹೋದ್ರೆ ಇದರ ಸತ್ಯಾಸತ್ಯತೆಗಳು ಬಯಲಿಗೆ ಬರೋದಿಲ್ಲ ಅಂತ ಎಚ್ ವಿಶ್ವನಾಥ್ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ ಅವರು ಮಾತನಾಡ್ತಾ ಒಂದಷ್ಟು ಪ್ರಶ್ನೆಗಳನ್ನ ಅವರು ತೆಗೆದಿದ್ದಾರೆ. ಇದು ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಕೂಡ ಉತ್ತರವನ್ನ ಕೊಡಬೇಕಾದಂತಹ ವಿಚಾರ ಮತ್ತು ರಾಜ್ಯದ ಜನತೆಗೆ ಇದರ ಸತ್ಯಾಸತ್ಯತೆ ಅರಿಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಉಳಿದಂತೆ? ದಿವ್ಯ, ಮೈಸೂರಿನಲ್ಲಿ ಮಾತನಾಡಿರುವಂತಹ ಮಾಜಿ ಸಂಸದ ಎಚ್ ವಿಶ್ವನಾಥ್ ಅವರ ಪ್ರಕಾರವಾಗಿ ಇಡೀ ಪ್ರಕರಣ ಏನು ನಿನ್ನೆ ಬೆಳಕಿಗೆ ಬಂದಿರುವಂತಹ ಡೈರಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಜೊತೆಗೆ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯಾಗಿರುವಂತಹ ಗೋವಿಂದರಾಜು ಇಡೀ ಒಂದು ಡೈರಿಯ ಪ್ರಕರಣದ ನೇರ ಹೊಣೆಯನ್ನ ಅವರು ಹೊರಬೇಕು. ಯಾಕಂದ್ರೆ ಇಡೀ ಪ್ರಕರಣದ ಒಟ್ಟಾರೆ ಅಂಶಗಳು ಗೊತ್ತಿರುವಂತಹದ್ದು. ಅವರ ಮೇಲೆ ನೇರವಾದಂತಹ ಕೇಸನ್ನ ಕೆಪಿಸಿಸಿ ದಾಖಲು ಮಾಡಬೇಕು ಅನ್ನುವಂತಹದ್ದು ವಿಶ್ವನಾಥ್ ಅವರ ಆಗ್ರಹ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಅವರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಗೋವಿಂದರಾಜು ಅವರ ಚಾರಿತ್ರ್ಯ ಸರಿಯಿಲ್ಲ. ಅವರು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲಿ ಅವರು ಮಾಡಿದಂತಹ ಕೆಲಸಗಳೇನು, ಜೊತೆಗೆ ಅವರ ಒಟ್ಟಾರೆ ನಡವಳಿಕೆಗಳೇನು ಅನ್ನುವಂತಹದ್ದು ಎಲ್ಲರೂ ಕೂಡ ಜಗಜ್ಜಾಹಿರವಾಗಿತ್ತು. ಅಂತವರನ್ನ ಚಾರಿತ್ರ್ಯ ಸರಿಯಿಲ್ಲದವರನ್ನ ಮುಖ್ಯಮಂತ್ರಿಗಳು ಸಂಸದೀಯ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದೇ ದೊಡ್ಡ ಮಟ್ಟದ ಬೇಸರ ಮತ್ತು ಒಂದು ರೀತಿಯಂತ ಅನುಮಾನಗಳಿಗೂ ಕೂಡ ಎಡೆಮಾಡಿಕೊಟ್ಟಿತ್ತು ಅನ್ನುವಂಥದ್ದು ವಿಶ್ವನಾಥ್ ಅವರ ಮಾತು. ಈ ಕಾರಣಕ್ಕೋಸ್ಕರವಾಗಿನೇ ಇದು ಏನು ಡೈರಿಯ ವಿಚಾರ ಒಂದು ರೀತಿಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನ ವಿರುದ್ಧವಾಗಿ ನಡೆದಿರುವಂತಹ ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ಬಿಜೆಪಿ ಪಾಲುದಾರವಾಗಿರ್ಬೋದು, ಅದರ ಜೊತೆಗೆ ಗೋವಿಂದರಾಜು ಅವರು ಕೂಡ ಯಾಕೆ ಈ ಷಡ್ಯಂತ್ರದಲ್ಲಿ ಪಾಲುದಾರರು ಆಗಿಲ್ಲ ಅನ್ನುವಂತಹದ್ದು ಆಗಿರ್ಬೋದು ಅನ್ನುವಂತಹ ಅನುಮಾನಗಳನ್ನು ಕೂಡ ವಿಶ್ವನಾಥ್ ಅವರು ವ್ಯಕ್ತಪಡಿಸ್ತಾರೆ. ಈ ಕಾರಣಕ್ಕೋಸ್ಕರವಾಗಿ ನೇರವಾಗಿ ವಿಶ್ವನಾಥ್ ಅವರ ವಾಗ್ದಾಳಿ ಗೋವಿಂದರಾಜು ಅವರ ಮೇಲೆ ಇದೆ. ಇಡೀ ಪ್ರಕರಣದ ಷಡ್ಯಂತ್ರವೇ ಅವರು ರೂಪಿಸ್ತಾರೆ ಅನ್ನೋ ರೀತಿಯಂತ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಕೆಪಿಸಿಸಿ ಯಾವ ರೀತಿಯಾದಂತಹ ನಡೆಯನ್ನ ಇಡುತ್ತೆ ಅನ್ನುವಂತಹದ್ದು ಈಗ ಕುತೂಹಲ ಕೆರಳುತ್ತಿರುವಂತಹ ಅಂಶ. ದಿವ್ಯಾ, ಈ ಷಡ್ಯಂತ್ರವನ್ನ ಬಿಜೆಪಿ ಮಾಡುವುದಾದ್ರೆ ಅದರ ರಾಜಕೀಯ ಲಾಭವನ್ನ ಪಡಿಬಹುದು. ಗೋವಿಂದರಾಜು ಕೂಡ ಈ ಒಂದು ಷಡ್ಯಂತ್ರದಲ್ಲಿ ಇದ್ದಾರೆ ಅಂದ್ರೆ ಅದರಿಂದ ಅವ್ರಿಗಾಗುವಂತಹ ಲಾಭ ಏನು? ಅಂದ್ರೆ ಗೋವಿಂದರಾಜು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಮಾಡಿದ್ದಾರೆ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಏನಿದು ಎಕ್ಸಾಕ್ಟ್ ಆಗಿ? ಅಲ್ಲ, ಇದಕ್ಕೆ ಅವರು ಸಂಪೂರ್ಣವಂತ ವಿವರಣೆಯನ್ನು ಕೂಡ ಕೊಡ್ಲಿಲ್ಲ. ಆದ್ರೆ ಷಡ್ಯಂತ್ರ ಯಾಕೆ ಮಾಡಿರಬಾರ್ದು ಅನ್ನುವಂತ ಅನುಮಾನಗಳು ನಮಗೆ ಇರುತ್ತೆ ಅನ್ನುವಂಥದ್ದು ಅವರ ಪ್ರಶ್ನೆ. ಅವರು ಈ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂತಹದ್ದು ಕೆಪಿಸಿಸಿ ತತ್ಕ್ಷಣವೇ ಗೋವಿಂದರಾಜು ಅವರ ವಿರುದ್ಧ ಈ ರೀತಿಯಾದಂತಹ ಒಂದು ದೂರನ್ನ ದಾಖಲು ಮಾಡ್ಕೊಳ್ಬೇಕು. ಯಾಕೆಂದ್ರೆ ಏನು ಪ್ರತಿಯೊಂದು ಪಕ್ಷಗಳು ಕೂಡ ತಮ್ಮ ಹೈಕಮಾಂಡ್ಗಳಿಗೆ ದುಡ್ಡನ್ನ ನೀಡುವಂತಹದ್ದು, ಪಕ್ಷದ ದೇಣಿಗೆಯಾಗಿ ನೀಡುವಂತಹದ್ದು ಸಹಜ. ಆದ್ರೆ ಈ ರೀತಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ಈ ರೀತಿಯಾಗಿ ನೀಡುವಂತಹದ್ದು ಎಲ್ಲೂ ಕೂಡ ನೋಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅದರ ರೇಟಿಂಗ್ ನ ಮೇಲೆ ಮತ್ತು ಆ ಮಟ್ಟದ ಅಮೌಂಟಿನ ಮೇಲೆ ನಾವು ಲೆಕ್ಕ ಹಾಕಿ ಮಾತಾಡೋದಾದ್ರೆ ಇದರಲ್ಲಿ ಷಡ್ಯಂತ್ರ ಅಡಗಿದೆ ಅನ್ನುವಂತಹದ್ದು ವಿಶ್ವನಾಥ್ ಅವರ ಆರೋಪವಾಗಿದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇದಕ್ಕೆಲ್ಲ ಜವಾಬ್ದಾರಿ
ಗೋವಿಂದರಾಜು ಯಾರು, ಅವ್ರ ವ್ಯಕ್ತಿತ್ವ ಎಲ್ಲರಿಗೂ ಗೊತ್ತಿರುವಂಥದ್ದು. ಕೃಷ್ಣ ಅವ್ರ ಕಾಲದಲ್ಲಿ ಏನಾಯ್ತು, ಧರ್ಮ್ ಸಿಂಗ್ ಅವ್ರ ಕಾಲದಲ್ಲಿ ಏನಾಯ್ತು, ಗೋವಿಂದರಾಜು ಮಾಡಿದಂಥದ್ದನ್ನ ಅಂತ. ಬಿಕಾಸ್ ಪೊಲಿಟಿಕಲ್ ಸೆಕ್ರೆಟರಿ ಬ್ಯಾಕ್ಗ್ರೌಂಡ್ ಅಷ್ಟಾಗಿ ಚಾರಿತ್ರ್ಯ ಬ್ಯಾಕ್ಗ್ರೌಂಡ್ ಇಲ್ಲ ಅವರು. ಬಟ್ ಮುಖ್ಯಮಂತ್ರಿಗಳವ್ರನ್ನ ಪೊಲಿಟಿಕಲ್ ಸೆಕ್ರೆಟರಿ ನಾನು ಹೇಳ್ತಾ ಇದ್ದೀನಲ್ಲ, ಹೀಗೆ ಇನಿಷಿಯಲ್ಸ್ ಎಲ್ಲ ಹಾಕೊಂಡು ಎದುರುಗಿಡಿದ್ರೆ ಕೊಡ್ತಾ ಇರತಕ್ಕಂಥದ್ದು. ಇದೆಲ್ಲ ನೋಡಿದ್ವಿ, ಯಾರ ಕಾನ್ಸ್ಪಿರಸಿ ಇದು? ವೆದರ್ ಇಟ್ ಈಸ್ ದ ಕಾನ್ಸ್ಪಿರಸಿ ಆಫ್ ದ ಪೊಲಿಟಿಕಲ್ ಸೆಕ್ರೆಟರಿ ಮಿಸ್ಟರ್ ಗೋವಿಂದರಾಜು ಆರ್ ಇಟ್ ಈಸ್ ಅ ಕಾನ್ಸ್ಪಿರಸಿ ಆಫ್ ದ ಬಿಜೆಪಿ, ಇದು ಎನ್ಕ್ವೈರಿ ಆಗಬೇಕು. ಇದನ್ನ ಸ್ಟೇಟ್ ಎನ್ಕ್ವೈರಿನ ಕೊಡಿ, ಯಾರ್ದು ಅಂತ ಗೊತ್ತಾಗುತ್ತೆ ಈಗ. ಅಥವಾ ಏನಾದರೂ ಕೂಡ ಹೈಕಮಾಂಡ್ನ ನನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತೇಳಿ ಯಾಕೆ ಕೊಟ್ಟಿರಬಾರ್ದು, ಅದು ಕೂಡ ಹೇಳುತ್ತೆ ಅಂತ. ಐ ಡೋಂಟ್ ನೋ ವೈ ಮಿಸ್ಟರ್ ಕೆಪಿಸಿಸಿ ಚೇರ್ಮನ್ ಇಸ್ ಅಧ್ಯಕ್ಷರು ಮಮ್ಮಾಗಿದ್ದಾರೆ ಅಂತಕ್ಕಂಥವ್ರು. ಇಮಿಡಿಯೇಟ್ಲಿ ಹಿ ಮಸ್ಟ್ ಬುಕ್ ಎ ಕೇಸ್, ರಿಜಿಸ್ಟರ್ ಎ ಕೇಸ್ ಅಗೇನ್ಸ್ಟ್ ದಿಸ್ ಗೋವಿಂದರಾಜು. ಕೆಪಿಸಿಸಿ ಇವ್ರ ವಿರುದ್ಧ ಫಸ್ಟ್ ಒಂದು ಕೇಸ್ ಬುಕ್ ಮಾಡಬೇಕು. ಕೇಸ್ ಬುಕ್ ಮಾಡಿ ಇಂಟ್ರೋಗೇಟ್ ಆಗಬೇಕು ಏನಾಗಿದೆ ಅಂತ. ಎಸ್, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕಾನ್ಸ್ಪಿರಸಿ, ಏನು ಹೇಗೆ ಇಟ್ಕೊಂತಾರೆ ನಾನು. ಬಿಕಾಸ್ ಇಷ್ಟು ದೊಡ್ಡ ಮಟ್ಟಿಗೇನು ನಿಜ, ಪಕ್ಷಗಳಿಗೆ ರಾಜಕಾರಣಿಗಳಿಗೆ ಚುನಾವಣೆ ಪಕ್ಷ ನಡೆಸಲಿಕ್ಕೆ ದೇಣಿಗೆ ಕೊಡುವಂಥದ್ದು ಎಲ್ಲ ಪಕ್ಷದಲ್ಲೂ ಇರುವಂಥದ್ದು. ಆದರೆ ಇಷ್ಟರ ಮಟ್ಟಿಗೆ ಕೊಡುವಂಥದ್ದು ಇದು ಯಾರನ್ನ ಚೀಟ್ ಮಾಡಲಿಕ್ಕೆ, ಯಾರ ಮೇಲೆ ಯಾರು ಗೂಬೆ ಕೂರಿಸ್ಲಿಕ್ಕೆ, ಯಾರ ಮೇಲೆ ಯಾರನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಕೊಟ್ಟಿದಾರ ಇದನ್ನ. ಬಿಕಾಸ್ ಇದೆಲ್ಲ ಕೂಡ ದರ್ ಈಸ್ ಸಮ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಇಸ್ ದೇರ್ ಇನ್ ದಿಸ್ ಡೈರಿ ಇಶ್ಯೂಸ್. ಇದು ಅಮೂಲಾಗ್ರವಾಗಿ ಬೆಳಕಿಗೆ ಬರಬೇಕು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ನನಗೆ ಆಗ್ರಹ. ಅದಕ್ಕೋಸ್ಕರ ಐ ಅರ್ಜ್ ಅಪಾನ್ ದ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಟು ಕಂಡಕ್ಟ್ ಎನ್ ಎನ್ಕ್ವೈರಿ ಎಪಿಸೋಡ್. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು, ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.